ಇಲ್ಲ ಮಾಡಿಲ್ಲ ಕಾಫಿಯಿಂದ ಅಷ್ಟು ಯೂಸ್ ಇಲ್ಲ. ಕಾಫಿ ಇವರೇ ನರ್ಸರಿಲಿ ಹಾಕೋದು ಸ್ಟಾರ್ಟಿಂಗ್ ಅಲ್ಲಿ. ಈಗ 3 ತಿಂಗಳಾದ್ಮೇಲೆ ಯೂರಿಯಾ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಎರೆಹುಳು ಬಿಡಬೇಕು. ಎರೆಹುಳು ತುಂಬಾ ಇದೆ ಅದರಲ್ಲಿ. ತಿಂದು ಹಾಕಿದಾವೆಲ್ಲ ಅಡಿಗಡೆ ಪೂರ್ತಿ ಖಾಲಿ ಮಾಡಿದ್ದಾರೆ. ಮೇಲ್ ಬರ್ತಾ ಇಲ್ಲ ಅಷ್ಟೇ. ಇಷ್ಟಾಗಿದೆ. ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾರೆ. 10 days sir. 10 days ಇಲ್ಲ. How many days sir? ಇದು ಆಲ್ರೆಡಿ 4 months old. 4 months. But vermicompost only 3 months is enough. But this is areca snow. It's more. ಇದ್ರ ಮೇಲೆ ಸ್ವಲ್ಪ ಸಾಯಿಲ್ ಹಾಕಿದ್ರೆ ಇನ್ನೂ ಬೇಗ ಡ್ರೈ ಆಗಿ ಇದಾಗಿರೋದು ಮೇಲೆ ಬಂದಿರೋದು. ಹೌದಾ? ಇದ್ರ ಮೇಲೆ ಸಾಯಿಲ್ ಬಿದ್ದಿಲ್ವಲ್ಲ, ಮಣ್ಣು ಬಿದ್ದಿದ್ರೆ ಎರೆಹುಳು ಸ್ವಲ್ಪ ಮೇಲ್ ಬಂದಿರೋದು. ಆಮೇಲೆ ಇನ್ನೊಂದು ಈ ಜೀವಾಮೃತಕ್ಕೆ ತುಂಬಾ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ. ಇಟ್ ಈಸ್ ಮೋರ್ ಅಟ್ರಾಕ್ಟೆಡ್ ಟು ದಟ್ ಕೌಡನ್ ಸ್ಲರಿ ಸ್ಮೆಲ್. ಚೆನ್ನಾಗಿದೆ. ಇಫ್ ಯು ಪುಟ್ ಸಗಣಿ ಸ್ಮೆಲ್ಲಿಗೆ ತುಂಬಾ ಅಟ್ರಾಕ್ಟ್ ಆಗಿ ಡಬಲ್ ಆಗ್ತದೆ. ಅಂದ್ರೆ ಇದೇ ಶೇಪರ್ ಮಾಡೋದಕ್ಕೆ ನಾವು ಅದಕ್ಕೆ ಗುಡ್ಡೆ ಹಾಕ್ಬಿಟ್ಟು ಮಾಡೋಕ್ಕಾಗಲ್ಲ. ಹೊಲಲ್ಲಿ ಗುಡ್ಡೆ ಮಾಡ್ತಾರಲ್ಲ ಆ ಥರ ಮಾಡ್ಬಿಟ್ಟು ಮಾಡ್ತಾರೆ. ಮಾಡ್ಬೋದು ಎರೆಹುಳು ಬಿಡಬೇಕಲ್ಲ ಮತ್ತೆ ಇರಬಾರ್ದು ಅಷ್ಟೇ. ಇರುವೆ ಹೆಗ್ಗಣ ಅವೆಲ್ಲ ಹಿಂಸೆ ಮಾಡ್ತಾರೆ. ಆ ಮೆಥಡ್ ಇದೆ, ಬೇಕಾದ್ರೆ ಫೋಟೋ ತಗೊಳ್ಳಿ. ಯಾರಾದ್ರೂ ಒಂದು ಫೋಟೋ ತೆಗೀರಿ. ಅಲ್ಲಿಂದ ನಿಂತ್ಕೊಳ್ಳಿ. ಇರುವೆ